ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಕೊನೆಗೂ ತಂದೆ ಮಗಳ ಭೇಟಿ ಕಳಚಿ ಬಿತ್ತು. ಶ್ರೇಷ್ಠಳ ಮುಖವಾಡ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನಕ್ಕೊಂದು ತಿರುವು ಪಡೆದುಕೊಟ್ಟು ಸಾಗುತ್ತಾ ಇದೆ. ಸದ್ಯಕ್ಕೆ ತಾಂಡವ ಮನೆ ಬಿಟ್ಟು ಬಂದಿದ್ದು ಬಾಗಿ ಪ್ರತಿಯೊಂದು ಕೂಡ ಲೆಕ್ಕಾಚಾರವನ್ನು ಹಾಕುತ್ತಾ ಇದ್ದಾಳೆ. ತನ್ವಿಗಿಂತಲೂ ತಾನು ಸ್ಕೂಲ್ ಟ್ರಿಪ್ಗೆ ಹೋಗುವುದು ದೊಡ್ಡ ಗುರಿಯಾಗಿದೆ. ತನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲ್ಗೆ ಟ್ರಿಪ್ ಹೋಗುತ್ತಿದ್ದು ತಾನು ಕೂಡ ಅವರ ಜೊತೆಯಲ್ಲಿ ಹೋಗಬೇಕು ಎಂದು ಮನೆಯಲ್ಲಿ ಪದೇ ಪದೇ ಜಗಳ ಮಾಡುತ್ತಲೇ ಇದ್ದಾಳೆ. ಬಾಗಿ ಹೇಗೂ ಆಕೆ ಬಾಯಿ ಮುಚ್ಚಿಸಿದಳು. ಆದರೆ ಆಕೆಯ ಫ್ರೆಂಡ್ಸ್ ತನ್ವಿಯನ್ನು ಎತ್ತಿ ಕಟ್ಟಿ ನಿನ್ನ ತಂದೆ ಬಳಿ ಹಣವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದಾರೆ. ತನ್ವಿ ಕೂಡ ಇದೇ ಬೇಕಾಗಿದ್ದು ತನ್ನ ತಂದೆಯನ್ನು ಡೈರೆಕ್ಟಾಗಿ ಮೀಟ್ ಆಗಬೇಕು ಎಂದುಕೊಂಡಿದ್ದಾಳೆ. ಆದರೆ ಇದನ್ನು ಭಾಗ್ಯ ಬಳಿಯಲ್ಲಿ ಹೇಳಿದರೆ ಕಳಿಸುವುದಿಲ್ಲ ಎಂದುಕೊಂಡು ತನ್ನ ಗೆಳೆಯರ ಜೊತೆಗೆ ಮನೆಗೆ ಹೋಗಿ ಬರುತ್ತೇನೆ ಎಂದು ಸುಳ್ಳು ಹೇಳಿದ್ದಾಳೆ. ಭಾಗ್ಯ ಆಯಿತು, ಹುಷಾರಾಗಿ ಹೋಗಿ ಬಾ ಎಂದು ಕೂಡಲೇ ಭಾಗ್ಯ ಅತ್ತ ಕಡೆ ಹೋದ ಕಡಲೆ ಈಗ ತನ್ವಿ ತನ್ನ ತಂದೆ ಆಫೀಸ್ಗೆ ಹೊರಟಿದ್ದಾಳೆ. ಈ ಕಡೆ ಭಾಗ್ಯಕ್ಕೆ ತನ್ನ ಮಗ ಯಾಕೆ ಸ್ಪೋರ್ಟ್ಸ್ಗೆ ಸೇರಿಲ್ಲ ಎಂಬ ಚಿಂತೆಯಾಗಿದೆ. ಮನೆಗೆ ಹೋಗುವ ದಾರಿಯಲ್ಲೇ ಗುಂಡಣ್ಣ ಯಾಕೆ ಸ್ಪೋರ್ಟ್ಸ್ಗೆ ಸೇರಿಲ್ಲ, ಅವನಿಗೆ ಸ್ಪೋರ್ಟ್ಸ್ ಎಂದರೆ ತುಂಬ ಇಷ್ಟ ಎಂದು ಯೋಚಿಸಿ ಮನೆಗೆ ಹೋಗಿದ್ದಾಳೆ. ಇದೇ ವಿಚಾರವಾಗಿ ಕುಸುಮ ಬಳಿಯೂ ಕೂಡ ಚರ್ಚೆ ಮಾಡಿದ್ದು ಕುಸುಮ ಕೂಡ ಗುಂಡಣ್ಣನಿಗೆ ಸ್ಪೋರ್ಟ್ಸ್ ಎಂದರೆ ತುಂಬ ಇಷ್ಟ, ಎಲ್ಲದಕ್ಕಿಂತ ಮುಂದೆ ಇರುತ್ತಿದ್ದನು, ಏನಾಯಿತು ಎಂದು ವಿಚಾರಿಸುವಾಗ ಎಂದು ತನ್ನ ಸೊಸೆಗೆ ಹೇಳಿ ಕಳಿಸಿದ್ದಾಳೆ. ಮನೆಗೆ ಬಂದ ಬಾಗಿ ತನ್ನ ಮಗನ ಬಳಿ ಹೋಗಿ ಏನಾಯಿತು ಗುಂಡಣ್ಣ, ಯಾಕೆ ಇನ್ನು ಸ್ಪೋರ್ಟ್ಸ್ ಹೊಸರೆಲ್ಲ ಕೊಟ್ಟಿಲ್ಲ ಎಂದು ಹೇಳಿದ್ದಾಳೆ. ಆದರೆ ತನ್ನ ಅಮ್ಮನಿಗೆ ಕಷ್ಟ ಹೋಗಬಾರದು ಎಂದು ಗುಂಡಣ್ಣ ಯಾವುದೇ ವಿಚಾರವನ್ನು ಭಾಗ್ಯ ಬಳಿ ಹೇಳಲು ಸುಮ್ಮನೆ ಇದ್ದಾನೆ. ಅಮ್ಮನ ಕಷ್ಟಕ್ಕೆ ಹೆಗಲಾದ ಗುಂಡಣ್ಣ ಮಗನನ್ನು ಮುದ್ದಾಡಿದ ಭಾಗ್ಯ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತನ್ವಿ ತುಂಬ ಹಠಮಾರಿಯಾಗಿದ್ದಾರೆ. ಗುಂಡಣ್ಣ ಮನೆಯ ಎಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಮನೆಯವರಿಗೆ ಬೇಸರ ಮಾಡದ ಹುಡುಗನಾಗಿದ್ದಾನೆ. ಈಗಲೂ ಅಷ್ಟೇ ಮನೆಯಲ್ಲಿ ತುಂಬ ಕಷ್ಟವಿದೆ ಎಂದು ಅರಿತುಕೊಂಡು ಗುಂಡಣ್ಣ ಸ್ಪೋರ್ಟ್ಸ್ ಶೂ ಕಿತ್ತು ಹೋದ ಕಾರಣ ತಾನು ಸ್ಪೋರ್ಟ್ಸ್ಗೆ ಹೆಸರನ್ನು ಕೊಟ್ಟಿಲ್ಲ. ಮಗನ ಬಳಿ ಬಂದಂತಹ ಭಾಗ್ಯ ಮಗನಲ್ಲಿ ಹಲವು ಬಾರಿ ಯಾಕೆ ಹೆಸರು ಕೊಟ್ಟಿಲ್ಲ ಎಂದು ಕೇಳಿಕೊಂಡಿದ್ದಾಗ ಯಾಕೆ ನೀನು ಹೆಸರು ಕೊಟ್ಟಿಲ್ಲ ಎಂದು ಹೇಳು ಎಂದಾಗ ಅಮ್ಮ ನನಗೆ ಈಗ ಇಂಟರೆಸ್ಟ್ ಇಲ್ಲ ಎಂದಷ್ಟೇ ಗುಂಡಣ್ಣ ಹೇಳಿದ್ದಾನೆ. ಆದರೆ ಭಾಗ್ಯಗೆ ಇದು ಸುಳ್ಳು ಎಂದು ಅನಿಸಿದೆ. ನೀನು ಅಮ್ಮನ ಬಳಿಯಲ್ಲಿ ಸುಳ್ಳು ಹೇಳುತ್ತಿದ್ದೀಯಾ, ಟೀಚರ್ಸ್ ನಿನಗೆ ಹೇಳಿಕೊಟ್ಟು ಬರೆದಿದ್ದಾರೆ, ತಾನೇ ತಂದೆ ತಾಯಿ ಬಳಿಯಲ್ಲಿ ಸುಳ್ಳು ಹೇಳಬಾರದು ಎಂದು ಏನಾಯಿತು ಹೇಳು ಎಂದಾಗ ನನ್ನ ಸ್ಪೋರ್ಟ್ಸ್ ಶೂ ಕಿತ್ತು ಹೋಗಿದೆ, ಅಷ್ಟೇ ಅಲ್ಲದೆ ಬಟ್ಟೆಯೂ ಕೂಡ ಚಿಕ್ಕದಾಗಿದೆ, ಈಗ ಅದಕ್ಕೆಲ್ಲ 4,000 ಹಣ ಬೇಕಾಗುತ್ತದೆ, ಅದಕ್ಕಾಗಿ ನಾನು ಸೇರಿಕೊಂಡಿಲ್ಲ, ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಪ್ಪ ಇದ್ದಾಗ ಕೇಳಬಹುದಾಗಿತ್ತು ಎಂದು ಮಾತನಾಡಿದಾಗೆ ಮನೆಯ ಕಷ್ಟವನ್ನು ಅರಿತಿರುವ ಮಗನನ್ನು ಕಂಡು ಭಾಗ್ಯ ಮುದ್ದಾಡುತ್ತಾಳೆ. ತಾಂಡವ ಬಳಿ ಬಂದ ತನ್ವಿ ಕಳಚಿ ಬಿತ್ತು. ಶ್ರೇಷ್ಠ ಮುಖವಾಡ ತಂದೆಯನ್ನು ಕಾಣಲು ತನ್ವಿ ಡೈರೆಕ್ಟ್ ಆಗಿ ಬಂದಿದ್ದಾಳೆ. ಮಗಳನ್ನು ನೋಡಿದ ಕೂಡಲೇ ತಾಂಡವ ಬಹಳ ಖುಷಿಪಟ್ಟಿದ್ದಾನೆ. ತನ್ವಿ ತನ್ನ ತಂದೆಗೆ ಪ್ರಶ್ನೆ ಮಾಡುತ್ತಿದ್ದಾಳೆ, ನಾನು ನಿಮಗೆ ಫೋನ್ ಮಾಡಿದರೂ ಸಹ ಸರಿಯಾಗಿ ಮಾತನಾಡಲಿಲ್ಲ, ಹಣ ಕೇಳಿದ್ದಕ್ಕೆ ಮೆಸೇಜ್ ಮಾಡಿದ್ದೀರಾ ಎಂದಿದ್ದಾರೆ, ನಾನು ಯಾವಾಗ ಮೆಸೇಜ್ ಮಾಡಿದೆ ಎಂದು ತಾಂಡವ ಬಳಿ ತನ್ವಿ ಕೇಳುತ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದಿದ್ದು ನಿನ್ನ ಮಗಳು ಸುಳ್ಳು ಹೇಳುತ್ತಿದ್ದಾಳೆ ಎಂದಿದ್ದಾರೆ. ಇದಕ್ಕೆ ತನ್ವಿಗೆ ಬಹಳ ಬೇಸರವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.